ಎಲ್ಲರಾಸೆಯ ಬಿಟ್ಟೊಡಿಲ್ಲಿಯೇ ಕೈಲಾಸ, ಎಲ್ಲವನ್ನೂ ಬಯಸಿ ಭ್ರಮಿಸಿದೊಡೆ ನರಕ ತಾನಿಲ್ಲಿಯೇ ನೋಡ ಸರ್ವಜ್ಞ. ಸರ್ವಜ್ಞನು ಈ ತ್ರಿಪದಿಯಲ್ಲಿ ಮಾನವನ ಮನಸ್ಥಿತಿ ಮತ್ತು ಅದು ಅನುಭವಿಸುವ ಸುಖ ದುಃಖಗಳ ಮೂಲವನ್ನು ಅತ್ಯಂತ ಮಾರ್ಮಿಕವಾಗಿ ವಿವರಿಸಿದ್ದಾರೆ. ಈ ವಚನದ ಆಳವಾದ ವಿಶ್ಲೇಷಣೆ ಇಲ್ಲಿದೆ. ಮೊದಲ ಸಾಲು, ಎಲ್ಲರಾಸೆಯ ಬಿಟ್ಟೊಡಿಲ್ಲಿಯೇ ಕೈಲಾಸ. ಇಲ್ಲಿ ಆಸೆ ಎಂದರೆ ಕೇವಲ ಬಯಕೆಯಲ್ಲ, ಅದು ಮನುಷ್ಯನನ್ನು ಕಟ್ಟಿಹಾಕುವ ಲೌಕಿಕ ವ್ಯಾಮೋಹ. ನಮ್ಮೆಲ್ಲ ದುಃಖಗಳಿಗೆ ಮೂಲ ಕಾರಣ ಈ ಮಿತಿಯಿಲ್ಲದ ಆಸೆಗಳು. ಯಾವಾಗ ಮನುಷ್ಯ ನನಗೆ ಏನೂ ಬೇಡ ಇರುವ ಸ್ಥಿತಿಯಲ್ಲಿ ನಾನು ತೃಪ್ತ ಎಂಬ ನಿರ್ಮೋಹದ ಸ್ಥಿತಿಗೆ ತಲುಪುತ್ತಾನೋ ಆಗ ಅವನ ಮನಸ್ಸು ಪ್ರಶಾಂತವಾಗುತ್ತದೆ. ಕೈಲಾಸ ಎಂಬುದು ಸಾವಿನ ನಂತರ ಸೇರುವ ಯಾವುದೋ ಒಂದು ಭೌತಿಕ ಸ್ಥಳವಲ್ಲ, ಬದಲಿಗೆ ಮನಸ್ಸು ಶಾಂತಿಯಿಂದ ತೃಪ್ತಿಯಿಂದ ಕೂಡಿರುವ ಪರಮ ಸುಖದ ಸ್ಥಿತಿಯೇ ಕೈಲಾಸ. ಅದು ನಮ್ಮೊಳಗೆ ಇದೆ ಎಂದು ಸರ್ವಜ್ಞ ಹೇಳುತ್ತಾನೆ. ಎರಡನೇ ಸಾಲು, ಎಲ್ಲವನ್ನೂ ಬಯಸಿ ಭ್ರಮಿಸಿದೊಡೆ ನರಕ. ಎಲ್ಲವೂ ನನಗೇ ಬೇಕು ಎನ್ನುವ ಸ್ವಾರ್ಥ ಮತ್ತು ಅಂತ್ಯವಿಲ್ಲದ ಲಾಲಸೆ ಮನುಷ್ಯನನ್ನು ಅಶಾಂತಿಯತ್ತ ತಳ್ಳುತ್ತದೆ. ವಸ್ತುಗಳನ್ನು ಅಥವಾ ಅಧಿಕಾರವನ್ನು ಬೆನ್ನಟ್ಟುವ ಈ ಓಟ ಒಂದು ಭ್ರಮೆ. ಈ ಓಟದಲ್ಲಿ ಮನುಷ್ಯನಿಗೆ ಸಿಗುವುದು ಕೇವಲ ಆತಂಕ, ಅಸೂಯೆ ಮತ್ತು ಕೋಪ. ಈ ಮಾನಸಿಕ ಅಶಾಂತಿಯೇ ನರಕ. ಆಸೆಗಳು ಈಡೇರದಿದ್ದಾಗ ಉಂಟಾಗುವ ಹತಾಶೆ ಮತ್ತು ಈಡೇರಿದರೂ ಸಾಲದೆಂಬ ಹಪಹಪಿಯೇ ಜೀವಂತ ನರಕದ ಯಾತನೆ. ಮೂರನೇ ಸಾಲು, ತಾನಿಲ್ಲಿಯೇ ನೋಡ ಸರ್ವಜ್ಞ. ಸರ್ವಜ್ಞನು ಇಲ್ಲಿ ನೋಡು ಎಂಬ ಶಬ್ದವನ್ನು ಬಳಸಿ ಇದು ಅನುಭವಕ್ಕೆ ನಿಲುಕುವ ಸತ್ಯ ಎಂದು ಒತ್ತಿ ಹೇಳಿದ್ದಾನೆ. ಸ್ವರ್ಗ ಅಥವಾ ನರಕ ಎಂಬುದು ನಮ್ಮ ಹೊರಗಿಲ್ಲ, ಅವು ನಾವು ಮಾಡುವ ಆಲೋಚನೆಗಳು ಮತ್ತು ನಮ್ಮ ಮನೋಭಾವದ ಪ್ರತಿಬಿಂಬಗಳು. ನಮ್ಮ ಸುಖ ದುಃಖಗಳಿಗೆ ನಾವೇ ಹೊಣೆಗಾರರು ಎಂಬ ದೊಡ್ಡ ಸತ್ಯವನ್ನು ಇಲ್ಲಿ ಸರಳವಾಗಿ ತಿಳಿಸಲಾಗಿದೆ. ಈ ತ್ರಿಪದಿಯು ಬೌದ್ಧ ಧರ್ಮದ ಆಸೆಯೇ ದುಃಖಕ್ಕೆ ಮೂಲ ಎಂಬ ತತ್ವಕ್ಕೆ ಹತ್ತಿರವಾಗಿದೆ. ನಾವು ಬಾಹ್ಯ ಪ್ರಪಂಚದಲ್ಲಿ ಸುಖವನ್ನು ಹುಡುಕುವ ಬದಲು ಆಸೆಗಳನ್ನು ನಿಯಂತ್ರಿಸಿ ಮನಸ್ಸನ್ನು ಗೆದ್ದರೆ ಈ ಭೂಮಿಯೇ ನಮಗೆ ಸ್ವರ್ಗವಾಗುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ತೃಪ್ತಿಯೇ ಕೈಲಾಸ, ಅತೃಪ್ತಿಯೇ ನರಕ.